ಹೇಳ್ಪಪ್ಪ. ಇವತ್ತು ನಾನು ಅಪ್ಪ ಅಮ್ಮ 3 ಜನನು ಕೂಡ ಮೂವಿ ಹೋಗ್ತಾ ಇರೋದು. ಇಲ್ಲ ಕಾಡಿಸ್ಕೊಬತ್ತೀನಿ ಅಂತ ಹೋಗಿ ಕೇಳ, ಇಲ್ಲ ಕಾರ್ ಕೊಡ್ತಾರೆ ಅಂತ ಹೇಳ. ನನ್ ಮದ್ವೆ ಬಂದ್ಬಿಡು. ಫಸ್ಟ್ ಟೈಮ್ ಫುಲ್ ಲಾಸ್ಟ್ ಸೀಟಲ್ಲಿ ಕುತ್ಕೋತಾ ಇದ್ದೀರಾ. ಹೇಳ್ತೀನಿ ನಮ್ಮ ಅಮ್ಮಂಗೆ, ಕೇಳೋದೇ ಇಲ್ಲ ಕರೆಕ್ಟಾಗಿ. ಹಾ ಕರೆಕ್ಟಾಗಿ ಒಂದ್ ಸ್ವಲ್ಪ ಅದೇ ಮಾಮ ಸ್ವಲ್ಪ ಸ್ಮೂತ್ ಮಾಡಮ್ಮ, ಸ್ವಲ್ಪ ಸ್ಮೂತ್ ಮಾಡಿ. ನನ್ ಮಾತು ಕೇಳು. ತಿನ್ಬೇಕು ತಾನೆ, ಎಲ್ರು ತಿನ್ಬೇಕು ತಾನೆ. ಏನ್ ಮಾ ನೀನು ಅಪ್ಪ ಕೇಳಲ್ಲ ಅಂತ ನೀನ್ ಹಿಂಗೆಲ್ಲ ಮಾಡದ? ಕೇಳಿ, ಇವತ್ 3 ದಿನ ರಜಾ ಐತೆ, ಕೇಳ್ತ ತಗೋ. ಗೈಸ್, ಆದರ್ಶ ದಂಪತಿಗಳು ಬೆಳಬೆಳಗನೆ ಕಿತ್ತಾಡ್ತವ್ರೆ. ನಮ್ಮ ಅಪ್ಪಂಗೆ 3 ದಿನ ರಜೆ ಇರೋದ್ರಿಂದ ನಮ್ಮ ಅಮ್ಮನ ಕತೆ ಮುಗೀತು. ಡ್ಯಾಡಿ ಬಿಡ್ಬೇಡ, ಡ್ಯಾಡಿ ಬಿಡ್ಬೇಡ. ಹಾ ಕರೆಕ್ಟ್ ಪಾಪ, ನೋಡ್ ಬೆಂದಿಲ್ಲ, ಹೇಳ್ತಾ ಇದೀನಿ ನಮ್ಮ ಅಮ್ಮಂಗೆ. ಅದಪ್ಪ ಮಾಡುತ್ತೆ ಇಬ್ಬಿಡು. ಆಮೇಲೆ ಏನ್ ಗೊತ್ತಾ, ಅಪ್ಪ ರಜೆ ಐತೆ ಅಂದ್ಬಿಟ್ಟು ಮನೆ ಕ್ಲೀನ್ ಎಲ್ಲ ಮಾಡಿಸ್ಬೇಡ ಹೇಳ್ತೇನೆ. ಪಾಪ ರೆಸ್ಟ್ ಮಾಡಕ್ಕಂತ 3 ದಿನ ಟೈಮ್ ಕೊಟ್ಟವ್ರೆ, ಅವೆಲ್ಲ ಮಾಡ್ಬಾರ್ದಲ್ಲ ಬಾಬಾ. ಏನ್ ಮನೆ ಕ್ಲೀನ್ ಮಾಡಿಲ್ಲ, ನಾನೇ ಮಾಡ್ತೀನಿ ಪಾಪ. ಗೈಸ್, ಬೆಳಗ್ಗೆನೆ ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ತಿಂಡಿ ಮಾಡಕ್ಕಂತ ಹುಚ್ಚ ಇರೋದು. ನಮ್ಮ ಅಮ್ಮ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಏನ್ ಕೇಳಿದ್ರು ಗೊತ್ತಾ, ನಿನಗೆ ಸಾಂಬಾರ್ ಐತೆ, ಮೊಸರು ಐತೆ, ಯಾವ್ದು ಬೇಕು? ಯಾವ ಸಾಂಬಾರ್ ಅಮ್ಮ ಅಂದೆ. ಬಸ್ ಸಾಂಬಾರ್ ಬೇಕು ಅಂದ್ರು. ಯೋಚನೆ ಮಾಡಿದೆ, ಸರಿಮಾ ಬಸ್ ಸಾಂಬಾರು ಮತ್ತೆ ಮೊಸರನ್ನ 2 ಮಿಕ್ಸ್ ಮಾಡ್ಕೊಡಿ ಅಂದೆ. ಬೈತಾರೆ. ಯಾಕೆ ಮಾವ ಹಿಂಗೆಲ್ಲ ಮಾಡ್ಬಾರ್ದು ಹಂಗೆಲ್ಲ. ಏನ್ಮ ನೀನು ಅರ್ಥನೇ ಆಗಲ್ವಲ್ಲ. ಒಂದ್ ಸ್ವಲ್ಪ ಆದ್ರೂ ನೆಮ್ಮದಿಯಿಂದ ಇರಕಾದ್ರೂ ಬಿಡಲ್ಲಲ್ಲ 3 ದಿನ. ನಮ್ಮಮ್ಮ ಅನ್ನ ಮತ್ತೆ ಮೊಸರು, ಅನ್ನ ಮೊಸರು ಸಾಂಬಾರ್ ಕೊಟ್ಟಾರೆ, ತಿನ್ನೋಣ ಈಗ. ಏನ್ ಮಾ ಅನ್ನ ಗಟ್ಟಿ ಆಗ್ಬಿಟ್ಟೈತಲ್ಲಮ್ಮ. ಏನೋ ಒಂದು ಏನೋ ಒಂದು ಅಗಿಬೇಕು ನಾವು. ನಿಮ್ಗೇನ್ ಗೊತ್ತು? ಹೂಮಾ ಸ್ವಲ್ಪ ಸ್ಮೂತ್ ಮಾಡ್ಬೇಕಮ್ಮ. ಅಲ್ಲ ಈಗ ಅಪ್ಪ ಸಿಂಧೆ ಆಗ್ತೀಯ ಇಲ್ವಾ? ಕ್ಲೀನ್ಗ ಮುಂದೆ ಬಿಟ್ರದು, ಇನ್ ಮುಂದೆ ಇರುತ್ತೆ ಅನ್ಕೊಂಡೆ ನಾನು. ಸಡನ್ ಆಗಿ ನೋಡಿ ಶಾಕು, ಯಪ್ಪ ಇದನ್ ಮುಂದೆ ಬಂದ್ಬಿಟ್ಟೈತಲ್ಲ ಅಂದ್ಬಿಟ್ಟು ನಾನು ರಿಮೋಟ್ ನಮ್ಮಪ್ಪ ಇಲ್ಲೇ ಇಟ್ಟಿರ್ತೀನಿ, ಅಮ್ಮ ತಗೊಂಡ್ ಅಲ್ಲಿ ಇಡೋದಲ್ಲಿ. ಬಾಯ್ ಮಾಮ್. ನಾನ್ ಬರೋಷ್ಟಲ್ಲಿ ಎಷ್ಟು ಜಾಸ್ತಿ ಕಿತ್ತಾಡ್ಬೇಕಂದ್ರೆ ಅಷ್ಟು ಕಿತ್ತಾಡ್ಬೇಕು. ಜಾಸ್ತಿ ಕಿತ್ತಾಡ್ತಾರೆ. ಬಾಯ್ ಡ್ಯಾಡಿ. ನಾನ್ ಬರೋಷ್ಟಲ್ಲಿ ಫುಲ್ ಜೋರ್ ಕಿತ್ತಾಡಿದ್ರಿ. ಬರ್ತೀನಿ. ಐತಿ ಇವತ್ ಮಾರಿ ಹಬ್ಬ. ನಾನು ಬರೋಷ್ಟಲ್ಲಿ ಒಂದ್ ಕುರಿ ಹೊಡೆದಿರುತ್ತೆ ನಮ್ಮಪ್ಪ. ಗೈಸ್, ಇವಾಗ ಹೋಗ್ತಾ ಇರೋದು ಕಾರಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿರಲಿಲ್ಲ ಮನೇಲಿ. ನಾವು ಅಪ್ಪಂಗೆ ಹೇಳಿದ ತಕ್ಷಣ ಬೈಲಿ ಫಸ್ಟ್ ನಾನು ಕಾರ್ನ ನೀಟಾಗಿ ಕ್ಲೀನ್ ಮಾಡ್ಕೊಡ್ತೀನಿ ಬಾ ಅಂತ ಹೇಳ್ತಾರೆ ನಮ್ಮಪ್ಪ. ಇವತ್ತು ಕ್ರಿಸ್ಮಸ್. ಹ್ಯಾಪಿ ಮೇರಿ ಕ್ರಿಸ್ಮಸ್. ರೆಡಿ? ಹ್ಯಾಪಿ ಮೇರಿ ಕ್ರಿಸ್ಮಸ್ ಹೇಳ್ಪಪ್ಪ. ಕಿಸ್ಮಸ್ ಅಂತ ನಾವು ಕ್ರಿಸ್ಮಸ್ ಅನ್ನೋಕ್ಕೆ ಕಿಸ್ಮಸ್ ಅಂತಾರೆ. ಅಲ್ಲಿ ಕಾರ್ ಕ್ಲೀನ್ ಮಾಡ್ತಿದ್ರು, ಅಷ್ಟರಲ್ಲೇ ನಾನು ಆರ್ಡ್ರ್ ಮಾಡಿದ್ನಲ್ಲ ಅದು ಬಂದೇ ಬಿಟ್ಟೈತೆ. ಇದನ್ನ ಮನೆಗೆ ಬಂದು ಅನ್ಬಾಕ್ಸ್ ಮಾಡೋಣ. ಇವಾಗ ಸೀದಾ ಹೊರಗಡೆ ಹೋಗ್ತಾ ಇದ್ದೀನಿ. ಇದನ್ನ ಮನೆಗೆ ಬಂದು ಅನ್ಬಾಕ್ಸ್ ಮಾಡೋಣ. ಫೈನಲಿ ಕಾರಲ್ಲಿ ಹೊರಟಿದ್ದೀನಿ ನಾನು. ಇವಾಗ ನಾನು Insta360 ಕ್ಯಾಮ್ರಾ ತಗೋಬೇಕಿತ್ತು ಅನಿಸ್ತು. ಬಿಕಾಸ್ ಇವಾಗ ನಾನು ಹೋಗ್ತಿರೋದು ಎಲ್ಲಿಗೆ ಅಂದರೆ ಫೋರಮ್ ಮಾಲ್ ಹತ್ರ. ಬಿಕಾಸ್ ನಾನು ಡಿಗ್ರಿ ಕ್ಲಾಸಲ್ಲಿ ಓದ್ತಿರೋ ಟೈಮಲ್ಲಿ ನಮ್ಮ ಕ್ಲಾಸ್ಮೇಟ್ ಅಂದರೆ ಪಕ್ಕದ ಕ್ಲಾಸ್ಮೇಟ್ ಫ್ರೆಂಡು, ಅವಳದು ಮದುವೆ ಇನ್ವಿಟೇಷನ್ ಕಾರ್ಡು ಅವಳು ಬರಬೇಕಿತ್ತು. ಆದರೆ ನಾನೇ ಹೋಗಿ ಇಸ್ಕೊಳ್ಳೋ ಥರ ಆಗ್ಬಿಟ್ಟಿದೆ. ಬಟ್ ಹೋಗ್ಲೇಬೇಕು, ಸಿಚುವೇಶನ್ ಇಲ್ಲ. ಬಿಕಾಸ್ ಅವಾಗ ರೂಟ್ ಗೊತ್ತಿಲ್ಲ. ಆಮೇಲೆ ಪಾಪ ಯಾಕೆ ಅಂದ್ಬಿಟ್ಟು ನಾನು ಮತ್ತೆ ಇನ್ನೊಬ್ಬ ನನ್ನ ಫ್ರೆಂಡ್ ಲಕ್ಷ್ಮೀಶ್ ಅಂತ ಮೊನ್ನೆ ಕ್ರಿಸ್ಮಸ್ ವ್ಲಾಗಲ್ಲಿ ನೋಡಿದ್ದೀರಾ, ಇಬ್ರು ಬರ್ತಾ ಇದೀವಿ. ನಾವೇ ಹೋಗ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ನ ಇಸ್ಕೊಂಡು ಬರಾಗ ಹೋಗ್ತಿರೋದ್ವಿ. ಎಂತ ಕಾಲ ಬಂತು ಗುರು. 2025 ಅನ್ಲ ಅಪ್ಡೇಟೆಡ್ ವರ್ಷನ್. ಹೆಂಗಂದ್ರೆ ಮದ್ವೆ ಇನ್ವಿಟೇಷನ್ ಕಾರ್ಡ್ನ
ನಾವು ಹೋಗ್ಬಿಟ್ಟು ಲೈಕ್ ಮನೆಗೆ ಹೋಗ್ಬಿಟ್ಟು ಕೊಡ್ತಿದ್ವಿ, ಇವಾಗ ನಾವೇ ಹೋಗ್ಬಿಟ್ಟು ಇಸ್ಕೊಳ್ಳೋ ತರ ಆಗ್ಬಿಟ್ಟಿದೆ. ದಿಸ್ ಈಸ್ ಅನ್ಪ್ರಿಡಿಕ್ಟಬಲ್, ಅನ್ಬಿಲೀವೇಬಲ್. ಇವತ್ತು ನಮ್ಮ ಫೇವ್ರೆಟ್ ಹೀರೋ, ನಮ್ಮ ಬಾಸ್ ಕಿಚ್ಚ ಸುದೀಪ್ ಅವರ ಮೂವಿ ಮಾರ್ಕ್ ಫಿಲಂ ರಿಲೀಸ್ ಆಗಿದೆ. ಅಂಡ್ ಇವತ್ತು ನಾನು ಅಪ್ಪ ಅಮ್ಮ 3 ಜನನು ಕೂಡ ಮೂವಿ ಹೋಗ್ತಾ ಇರೋದು. ಇವತ್ತು ಅದು 45 ಮೂವಿನೂ ಕೂಡ ಇವತ್ತೇ ಬಿಟ್ಬಿಟ್ಟವ್ರೆ. ಮಾರ್ಕು ಇವತ್ತೇ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಸೂಪರ್ ಎಕ್ಸೈಟೆಡ್, ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಐತೆ. ಬಿಕಾಸ್ ಮೂವಿ ಅಲ್ವಾ, ನಮ್ಮ ಮೂವಿ ಅಲ್ವಾ, ಅದಕ್ಕೆ ಆ ಕಾರ್ ನನಗೆ ಔಟ್ ಸೈಡ್ ಲುಕ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನನಗೆ ಸಖತ್ ಇಷ್ಟ ಆಯ್ತು ಅದು ಔಟ್ ಸೈಡ್ ಲುಕ್ ಮಾತ್ರ. ಬಂದ ಹೆಂಗವ್ರ ಅದಕ್ಕೆ ಗೈಸ್ ಫ್ರೆಂಚ್ ಫ್ರೈಸ್ ಕಳ್ಳೆ ಹೇಳ್ಕೊಟ್ಟಿದ್ದು. ಲಕ್ಷ್ಮೀಶ್ ಬಂದ. ಅಂಡ್ ಇವಾಗ ನಾವು ಫೋರಮ್ ಮಾಲ್ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲ ಎಂತ ಕಾಲ ಬಂದ್ಬಿಟ್ಟೈತೆ ನೋಡು. ನಾವೇ ಹೋಗಿ ನಾವೇ ಫೋನ್ ಮಾಡ್ಬಿಟ್ಟು ಎಷ್ಟ್ ಗಂಟೆಗೆ ಬರ್ಬೇಕು ಅಂತ ಕೇಳಿದ್ವಿ. ನಾವೇ ಫೋನ್ ಮಾಡ್ಬಿಟ್ಟು ಎಲ್ಲಿಗೆ ಬರ್ಬೇಕು ಅಂತ ಕೇಳಿದ್ವಿ. ಎಲ್ಲ ಅವ್ರು ಆಮೇಲೆ ವಾಪಸ್ ಹೇಳಿದ್ದು. ಇವಾಗ ನಾವೇ ಹೋಗ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಇಸ್ಕೊಬೇಕು, ಅಪ್ಡೇಟೆಡ್ ವರ್ಷನ್. ಆದ್ರೆ ಈ ಇದಕ್ಕಾದ್ರೂ ಚೆನ್ನಾಗಿ ತಿನ್ಬಿಟ್ಟು ಬರ್ತೀವಿ. ಮದ್ವೆ ಅಲ್ಲ ನಮ್ಮ ಅಣ್ಣಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಇಲ್ಲ ಕಾರ್ಡ್ ಇಸ್ಕೊಬತ್ತೀನಿ ಅಂತ ಹೋಗಿ ಕೇಳ, ಇಲ್ಲ ಕಾರ್ಡ್ ಕೊಡ್ತಾರೆ ಅಂತ ಹೇಳ. ಕರೆಕ್ಟ್ ಅಲ್ವಾ? ಅಯ್ಯೋ ನೆಕ್ಸ್ಟ್ ಲೆವೆಲ್. ಮನೇಲಿ ಅಪ್ಲೋಡ್ ಮಾಡಕ್ ಬಿಟ್ಟಿದ್ದು ಇನ್ನೂ ಅಪ್ಲೋಡ್ ಆಗ್ತೈತೆ ನೋಡಿ. ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಮನೆಯಿಂದನೇ ಅಪ್ಲೋಡ್ ಮಾಡ್ಕೊಂಡ್ ಬಂದೆ. ಬಟ್ ಇನ್ನೂ ಅಪ್ಲೋಡಿಂಗ್ ಅಲ್ಲೇ ಐತಿ. ಹಲೋ ತ್ರಿಮೂರ್ತಿಗಳಿಗೆ ವೆಲ್ಕಮ್. ಹಾಯ್ ಸಹನಾ. ಹಲೋ ಮದ್ವೆ ಎಣ್ಣೆ, ಎಂತ ಕಾಲ ಬಂದ್ಬಿಟ್ಟೈತೆ. ಹಲೋ ಮದ್ವೆ ಎಣ್ಣೆ, ನಿಂಗೊಂದು ಕ್ವಶನ್ ಕೇಳ್ಬೇಕು ಸಹನಾ. ಏನ್ ಕ್ವಶನ್ ಗೊತ್ತಾ? ನೀನು ಹುಟ್ಟಾಗಿಂದ ಕ್ಯೂಟಾ ಇಲ್ಲ ಇವಾಗಿಂದ ಕ್ಯೂಟಾ? ಎಂತ ಕಾಲ ಬಂದೈತಂದ್ರೆ ಮದ್ವೆ ಇನ್ವಿಟೇಷನ್ ಕಾರ್ಡ್ನ ನಾವೇ ಹೋಗ್ಬಿಟ್ಟು ಇಸ್ಕೊಂಬರಂಗ ಆಗ್ಬಿಟ್ಟೈತೆ. ಲಕ್ಷ್ಮೀಶ್ ಒಂದು ಡೈಲಾಗ್ ಬಿಟ್ಟ, ಮಚ್ಚಿ ಬಾಯ್ಲಿ ನೀನು ನಿಮ್ಮ ಅಣ್ಣಂಗೆ ಏನೋ ಒಂದು ಹೇಳ್ಬೇಕು ಅಂತ ಇದ್ದಲ್ಲ, ಅದು ಹೇಳು. ಅದೇ ಹೆಂಗೆ ಹೇಳ್ಬಿಟ್ಟು ಬರೋದಂತ? ಎಲ್ಲೋ ಇದೆಯಾ ಅಂತ ಕೇಳ್ದ. ಇಲ್ಲ ಫೋನ್ ಮಾಲ್ ಅಂತ ಹೇಳಕ್ಕಾಗಲ್ಲ, ಇನ್ವಿಟೇಷನ್ ಇಸ್ಕೊಂಬರಕ್ ಹೋಯ್ತಾ ಇದೆ ಅಂತ ಹೇಳಕ್ಕಾಗಲ್ಲ. ಚಾನಾ ನಿಂದೊಂದು ಸೀಕ್ರೆಟ್ ಐತಲ್ಲ, ಹೇಳ. ಅದೇ ಈ ಒಂದು ಫೋರಮ್ ಅಲ್ಲಿ ನಿಂದೊಂದು ಸೀಕ್ರೆಟ್ ಐತಲ್ಲ. ಗೈಸ್ ಇವಾಗ ಇನ್ವಿಟೇಷನ್ ಕಾರ್ಡ್ ಇಸ್ಕೊಂಡಾಯ್ತು, ಮನೆಗೆ ಓಡ್ತಾ ಇದೀವಿ. ಅದಕ್ಕಿಂತ ಮುಂಚೆ ಒಂದು ಕಾಮಿಡಿ ಯಾವುದೋ ಒಂದು ಮಾಡ್ಬೇಕಂತ ಏನು ಇರ್ತೈತೆ. ಅಂದ್ರೆ ಹೆಂಗಂದ್ರೆ ಈ ಲಿಫ್ಟಲ್ಲಿ ಹಿಡಿಯೋ ಟೈಮಲ್ಲಿ ಕುಂಟ್ಕೊಂಡು ಹೋಗೋಣ ಅಂತ ಅನ್ಕೊಂಡಿರೋದು. ಇವಾಗ ನೋಡಿ ಅದೊಂದು ಸೀನ್ ನೋಡಿ. ಅವಾಗ ಸ್ಮೈಲ್ ಕೊಡ್ರಿ ಅಂತ ಅಷ್ಟೇ, ಇನ್ನೇನಿಲ್ಲ. ಫಿಲ್ಟರ್ ಇಲ್ಲ ಮಾರೆ. ಸಾನಾ ಬಾಯ್ ಹುಷಾರು. ಬಾಯ್ ನೈಸ್ ಟು ಮೀಟ್ ಯು. ಯಾ ಸಿಗೋಣ ನೆಕ್ಸ್ಟ್ ಟೈಮ್. ಬ್ರೈಟ್ ಟು ಬಿ. ಹೋಗ್ಲೇಬೇಕು ಮರಳಿಗೆ. ಫೈನಲಿ ಅಥವಾ ನಮ್ಮ ಲಕ್ಷ್ಮೀಶ್ನ ಬಿಟ್ಟು ಇವಾಗ ವಾಪಸ್ ಮನೆಗೆ ಹೊರಟಿದ್ದೀನಿ. ಚಲೋ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ. ಅಂಡ್ ಇವತ್ತು ನೈಟ್ ಮಾರ್ಕ್ ಮೂವಿಗೆ ಹೋಗ್ತಾ ಇದೀವಿ. ಖುಷಿ. ಅಂಡ್ ಮಾರ್ಕ್ ಮೂವಿಗೆ ಹೋಗ್ತಾ ಇದೀವಲ್ಲ, ಸೊ ಸೀಟ್ ಫುಲ್ ಬ್ಯಾಕ್ ಇಟ್ಟಿದ್ದೀನಿ. ಏನೋ ಲಕ್ಸುರಿಯಸ್, ಸ್ವಲ್ಪ ಫಸ್ಟ್ ಟೈಮ್ ನಮ್ಮ ಡ್ಯಾಡಿ ಮಮ್ಮಿ ಎಕ್ಸ್ಪೀರಿಯನ್ಸ್ ಮಾಡಲಿ ಇಬ್ರು ಅಂದ್ಬಿಟ್ಟು ಹಿಂದೆಗಡೆ ಇಟ್ಬಿಟ್ಟಿರೋದು, ಹಿಂದೆಗಡೆ ಬುಕ್ ಮಾಡಿರೋದು ನಾನು. ಸೊ ನೋಡೋಣ ಅವರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಆ ಒಂದು ಸೀಟಲ್ಲಿ ಅಂದ್ಬಿಟ್ಟು. ಅಣ್ಣ ಸ್ವರ್ಗ ನಿದ್ದೆ
ನಿದ್ದೆ ಹೊಡಿತಾರ ಅಣ್ಣ. ಕಾಣಿಸ್ತೈತೆ ಇಲ್ವೋ ಗೊತ್ತಿಲ್ಲ, ಬಟ್ ಅಲ್ಲಿ ನೋಡಿ. ಫೈನಲಿ ಮನೆಗೆ ಬಂದೆ. ಇಲ್ಲಿ ನೋಡಿ ಫುಲ್ಲು ಕ್ಲೀನಿಂಗ್ ನಡೀತೈತೆ ಮನೆ ಪೂರ್ತಿ. ಓಹೋ ಹೋ ಹೋ, ಮನೆ ಪೂರ್ತಿ ಕ್ಲೀನಿಂಗ್. ತಾಡಿ ನನ್ನ ಮದುವೆ ಬಂದ್ಬಿಡು, ನನ್ನ ಮದುವೆ ಐತೆ ಬಂದ್ಬಿಡು. ನನಗೆ ಇನ್ವಿಟೇಷನ್ ಕೊಡ್ತಾವನೆ ಕಣ. ಮಮ್ಮಿ ಕೊಡ್ತೀನಿ ಕೊಡು. ಮಾಮ್, ನನ್ನ ಮದುವೆ ಬಂದ್ಬಿಡು, ನನ್ನ ಮದುವೆ ಬಂದ್ಬಿಡಪ್ಪ. ನೀವು ಕರೀದೇ ಇದ್ರು ಬರ್ತೀವಿ ಬಿಡ್ರಿ. ಪರವಾಗಿಲ್ಲ, ನನ್ನ ಮದುವೆ. ಊಟ ಮಾಡಕ್ಕಾದ್ರೂ ಬಂದೇ ಬಿಡ್ರಿ. ಹೌದಾ? ಹಾಂ ಸರಿ ಸರಿ. ವೆಡ್ಡಿಂಗ್ ಕಾರ್ಡೇ ಕೊಡ್ಬೇಕು ಅಂತ ಏನಿಲ್ಲ. ನಿಮ್ ಡೇಟ್ ಕೊಟ್ರೆ ಗೊತ್ತಾದ್ರೆ ಸಾಕು. ನಮ್ಮಮ್ಮ 2 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 50 ರೂಪಾಯಿ. ಹಾ, ಎಕ್ಸ್ಟ್ರಾ ಆಕ್ಟಿಂಗ್ ಬೇರೆ ಕಣಮ್ಮ ನೀನು. ಮಾಮ್ ಬೈಲಿ ಅನ್ಬಾಕ್ಸ್ ಮಾಡೋಣ. ಐ ಬರ್ರಿ ರೀ, ಐ ಬರ್ರಿ, ಐ 5 ಜನ ಅಲ್ಲಿ ಬರ್ರಿ, ಅಲ್ಲಿಟ್ಟೆ ಬರ್ರಿ, ಓಪನ್ ಮಾಡು, ಮೆಲ್ಲಕ್ಕೆ ಹಾಕು. ನಿಮ್ಮಪ್ಪ ಇವಾಗ ಪಾಪ ತಲೆನೋವಿಂದ ಏನ್ ಸಿನ್ಸಿಯರ್ ಆಗಿ ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಮೆಲ್ಲಿಗೆ ಕಟ್ ಮಾಡೋದು. ಇಲ್ಲ ಅಂದಿದ್ರೆ ನಾನು ಅರಿಯಲ್ಲ ಬಟ್ಟೆವೆ. ಗೈಸ್ ನೋಡೋಣ ಯಾವ ಥರ ಕಲೆಕ್ಷನ್ಸ್ಗಳೆಲ್ಲ ಇದೆ ಅಂದ್ಬಿಟ್ಟಿದ್ದಲ್ಲ. ಇದೊಂದು ಪ್ಯಾಂಟ್ ಇಷ್ಟ ಆಗಿತ್ತು, ಜೊತೆಗೆ ಈ ಒಂದು ಪ್ಯಾಂಟ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಈ ಒಂದು ಟೀ ಶರ್ಟ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಒಂದು ಟೀ ಶರ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವಾಗ ಇದನ್ನ ವೇರ್ ಮಾಡಿಕೊಂಡು ನೋಡಬೇಕು ನನ್ನ ಸೈಜ್ ಇದೆ ಅಲ್ವಾ ಅಂದ್ಬಿಟ್ಟು. ಗೈಸ್ ಇದು ಆನೆ ಪ್ಯಾಂಟ್ ಇದ್ದಂಗೆ ಐತೆ, ಸಿಕ್ಕಾಪಟ್ಟೆ ದೊಡ್ಡದು. 34 ನಾನು ತರಿಸಿರೋದು. ಬಟ್ ಇವಾಗ ಕರೆಕ್ಟ್ ನೀನೇ ಗೊತ್ತು, ನೀನೇ ಅಂತ ಹೇಳ್ಬೇಡ ಯಾರಿಗೂ, ನೀನೇ ಅಂತ ಗೊತ್ತು, ಪರವಾಗಿಲ್ಲ. ಬರ್ರಿ ಹುಡುಗ ನನ್ ಕೆಲ್ಸ ಐತೆ, ನಂಗೆ ಎದೇನೋ ಇದ್ದದೆ. ಬರ್ರಿ, ಇದು ಒಂದೈತೆ ಓಪನ್ ಮಾಡ್ಬಿಡ್ರಿ. ಇದನ್ನ ಬುಕ್ ಮಾಡಿ 20 ದಿನ ಆಯ್ತು. 20 ದಿನ ಆದ್ಮೇಲೆ ಬಂದಿರೋದು ನನಗೆ. ತಗೋ ಇಟ್ಕೊ, ಓಪನ್ ಮಾಡು. ಇಟ್ಸ್ ಅ ಜಾಕೆಟ್. ಕರೆಕ್ಟ್ ಐತೆ. ರೈಟ್ ಚೆನ್ನಾಗಿಲ್ಲ, ಓಪನ್ ಚೆನ್ನಾಗಿದೆ. ಯಾಕ ಓಪನ್ ಇಡ್ಬೇಕು, ಓಪನಿಂಗ್ ತಂದಿರೋದು. ಟೈಮು 6 ಗಂಟೆ ಹತ್ತತ್ರ ಆಗ್ತೈತೆ. ಅಂಡ್ ನಮ್ಮ ಫಿಲಮ್ ಶೋ ಬಂದ್ಬಿಟ್ಟು 9:30 ಇರೋದು. ಇಲ್ಲಿ ನೋಡಿ ಫ್ರಿಜ್ಜಿಗೆ ಹೊಸ ಕವರ್ ಹಾಕಿದ್ದಾರೆ ನಮ್ಮ ಮನೆಯಲ್ಲಿ. ಶೈನಿಂಗ್ ಹೊಡಿತೈತೆ. ಅವು ಚೆನ್ನಾಗಿ ಕಾಣ್ತೈತೆ ಅಂದ್ರೆ ಬಡೂರು ಅಂತೆ. ಓಹೋ, ಇಲ್ಲಿ ಇಲ್ಲಾರ್ದ ಕಟ್ ಮಾಡ್ಬಿಟ್ಟು ಇಲ್ಲಾರ್ದ. ಇವೆಲ್ಲ ನಾರ್ಮಲಿ ನಮ್ಮಂತವ್ರ ಮನೆ ನಡೆಯೋದು. ಜಿಂದಗಿ ಸವಾಲ್ ಇತನಿ ಈ ಸವಾಲ್ ಅಂದಿ ಮುತಿ ಮಾಡು. ಅದ್ ಅಂದಿ ಹೆಂಗ್ ಸೌಂಡ್ ಮಾಡ್ದೇಳು? ಅಂದಿ ಅದ್ ಕಪ್ಪೆ ಕಣಲ್ಲ. ಅಂದಿ ಹೆಂಗ್ ಮಾಡುತ್ತೆ? ಹಂಗ ಸರಿ. ಕತ್ತೆ ಹೆಂಗ್ ಮಾಡುತ್ತೆ? ಕತ್ತೆ ಮೇಕೆ ಅಲ್ಲ ಕಣ, ಕತ್ತೆ. ಕತ್ತೆ ಮಾಡುತ್ತೆ. ಕತ್ತೆ ಮಾಡೋದು ಸರಿ. ಅಂದಿ ಮಂಕಿ. ನಾನು ಹೇಳಿದ್ ನೀನಲ್ಲ, ನೀನ್ ಮಾಡೋತಾರಲ್ಲ. ಮಂಕಿ ಹೇಳಿದ್ದು ಮಂಕಿ ಮಾಡೋತರ ಮಾಡು. ಮಾಡುತ್ತಲ್ಲ. ಎಮ್ಮೆ. ಯಾರ ನಿಮ್ದು ಮಾನ ಮರ್ಯಾದೆ ಎಲ್ಲ ಯಾರಾದ್ರೂ ಹಾಕ್ಬಿಡ್ತಾರೆ. ಸರಿ, ಬಫೆಲಾಗ ಏನಂತಾರೆ? ಮಾನ ಮರ್ಯಾದೆ ಎಲ್ಲ ಹೊಂಟೋಯ್ತು. ಹಿಂಗೆ ನೀರ್ ಕೆಳಗೆ ಹೊಂಟೋಯ್ತು, ಮೆಟ್ಲ ಕೆಳಗೆ. ಬಿಡು ಗೊತ್ತಾಯ್ತು ನನಗೆ, ಗೊತ್ತಾಯ್ತು. ಇಲ್ಲ ಗೊತ್ತಾಯ್ತು. ನಿಮ್ಮ ಅಮ್ಮನ ಕಿರೀಟನ ಎತ್ತಿಡಿತೆ, ಗೊತ್ತಾಯ್ತು ನನಗೆ. ಬಾಯ್, ಟಾಟಾ ಬಾಯ್. ಗೈಸ್, ಇವತ್ತು ನೈಟ್ ಡಿನ್ನರ್ ರೈಸು, 2 ಮೊಟ್ಟೆ, ಫಾಸ್ಟೆಸ್ಟ್ ಸಾಂಬಾರ್ ಇನ್ ಮೈ ಹೋಮ್. ರಸಂ ಸಾಂಬಾರ್ ಅಂದ್ರೆ ಫಾಸ್ಟೆಸ್ಟ್ ಸಾಂಬಾರ್ ಇನ್ ಮೈ ಹೋಮ್. ನಮ್ಮ ಅಮ್ಮ ಬೇಗ ಮಾಡುವಂತ ಸಾಂಬಾರ್ ಅಂದ್ರೆ ರಸಂ ಒಂದೇ. ಇವಾಗ ಬೇಗ ಮಾಡೋದಕ್ಕೆ ಚೆನ್ನಾಗಿದೆ ಸಾಂಬಾರ್. ಕರೆಕ್ಟ್ ಸೂಪರ್ ಆಗೈತಮ್ಮ, ಸಾಕಾದಾಗೈತೆ. ಇದನ್ನ ತಿಂದ್ಬಿಟ್ಟು 8:30 ಒಳಗಡೆ ನಾವು
ಫಿಲಮ್ ಥಿಯೇಟರ್ ಹತ್ರ ಹೋಗ್ಬೇಕು, ಬಿಕಾಸ್ ಒಂದು ಗೇಮ್ ಆಡೋದಿದೆ ನಮ್ಮ ಡ್ಯಾಡಿ ಜೊತೆ. ಅದಕ್ಕೆ ಗೈಸ್ ಫೈನಲಿ ನನ್ನ ಇನ್ಸ್ಟಾ 360 ಕ್ಯಾಮ್ರಾನ ತೊಗೊಂಡು ನಾನು ಅಪ್ಪ ಅಮ್ಮ ಇವಾಗ ಹೊರಟಿದ್ದು ಊಟ ಮಾಡಿಕೊಂಡು ಹೇಳ್ದಂಗೆ ಮಾರ್ಕ್ ಮೂವಿಗೆ. ಆ್ಯಂಡ್ ಇದನ್ನ ಏನಕ್ಕೆ ತೊಗೊಂಡಿರೋದು ಅಂದರೆ ನೈಟ್ ಟೈಮಲ್ಲಿ ಹೆಂಗೆ ಬರುತ್ತೆ ವ್ಯೂ, ದೆನ್ ಇವಾಗ ಕ್ರಿಸ್ಮಸ್ ನಡೀತಿದೆ, ಯಾವ್ದಾರು ಒಳ್ಳೆ ಡೆಕೋರೇಷನ್ ಇತ್ತು ಅಂದರೆ ವ್ಯೂ ಆಗುತ್ತೆ ನೋಡೋ, ಲೈಕ್ ನಿಮಗೆಲ್ಲ ತೋರಿಸೋದಕ್ಕೆ ಸಖತ್ತಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಪಿಕಪ್ ಮಾಡಿದ್ದೀನಿ. ಸೊ ನಡೀರಿ ಹೋಗೋಣ. ಇಲ್ಲಿಂದ ಈಗ ನಾವು ಇಲ್ಲಿ ಲೆಫ್ಟ್ ತಗೋಬೇಕು, ಇಲ್ಲಿಂದ ಮಾಲ್ಗೆ ಒಂದು ಕಿಲೋಮೀಟರ್ ಇರಬೇಕು. 1 ಕಿಲೋಮೀಟರ್ವರೆಗೂ ಕಂಪ್ಲೀಟ್ಲಿ ಟ್ರಾಫಿಕ್ಕು, ಲಿಟ್ರಲಿ ಫುಲ್ ಟ್ರಾಫಿಕ್ಕು. ನಾವು ಬೇಗ ಹೊರಟಿದ್ದು ಒಳ್ಳೇದಾಯ್ತು, ಇಲ್ಲ ಅಂದಿದ್ದಿದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗ್ತಿತ್ತು ಗುರು. ಇವತ್ತು ಮಾರ್ಕ್ ಮೂವಿ ಇರೋದ್ರಿಂದ ಮಾಲಲ್ಲಿ ಫುಲ್ ರಶ್ ಇರುತ್ತೆ ಇವತ್ತು. ಸದ್ಯಕ್ಕೆ ನಮ್ಮ ಅಮ್ಮನ ಬೇಗ ಓಡಿಸ್ಬಿಟ್ವಿ, ಬೇಗ ಬಾ 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 ಬಾ. ಅಲ್ಲಿ ನೋಡಿ, ನಾವು ಅಲ್ಲಿವರೆಗೂ ಹೋಗ್ಬೇಕು ಗೊತ್ತಾ, ಅಲ್ಲಿ ಏನು ಕಾಣಿಸ್ತಾ ಇತ್ತೋ ಇಲ್ಲಿ ಇದು ಎಕ್ಸಾಕ್ಟ್ ಇನ್ನು ಇವತ್ತು ಇಷ್ಟೊಂದು ಜನ ಏನಪ್ಪ ಇವತ್ತು ಎಲ್ಲ ಅಲ್ಲಿ ನೋಡಿ ಮಾಲಲ್ಲಿ ಐತೆ, ಆದ್ರೆ ನಮ್ ಕೈಲಿ ಇನ್ನೂ ಹೋಗಕ್ಕಾಯ್ತಿಲ್ಲ ಅಲ್ಲಿವರೆಗೂ. ಬಾ ಬಾ ಬಾ, ಅಲ್ಲಿ ನೋಡಿ ಜನ ಹೆಂಗ್ ಬರ್ತವ್ರಲ್ಲಿ, ಜನ ಇಲ್ಲಿ ನೋಡಿ ಹೆಂಗ್ ಬರ್ತವ್ರೆ. ಎಲ್ಲೋ ಒಂದ್ ಕಡೆ ನನ್ನ 6th ಸೆನ್ಸ್ ಅನ್ಸ್ತಿತ್ತು, ಹೋಗು ಬೇಗ ಹೋಗು ಆಟ ಆಡ್ಬೇಕು ಅನ್ನೋ ಒಂದು ಇದ್ರಲ್ಲಿ ಆದ್ರೂ ಹೋಗು ಅಂತಿತ್ತು. ಇನ್ನೂ ಇಲ್ಲೇ ಇದೀವಿ ನೋಡಿ, ಅಲ್ಲೈತೆ ಆದ್ರೆ ಇನ್ನೂ ಹೋಯ್ತಾನೆ ಇದೀವಿ. ನಾವು ಒಳಗಡೆ ಹೋಗ್ಬೇಕಿತ್ತು ಒಳಗಡೆ, ಬಟ್ ಇಲ್ಲೇ ಒಂದೇನೋ ಒಂಚೂರು ಮಾತಾಡ್ಬಿಟ್ಟು ಇಲ್ಲೇ ಪಾರ್ಕಿಂಗ್ ಮಾಡಿಸ್ಬಿಟ್ಟು ಹೋಗ್ತಾ ಇದೀವಿ. ಆನೆಸ್ಟ್ಲಿ ಇವತ್ತು ಇಷ್ಟೊಂದು ರಶ್ ಅಂತ ಅನ್ಕೊಂಡಿರ್ಲಿಲ್ಲ, ಸೀರಿಯಸ್ಲಿ. ಇಲ್ಲೇ ಎಲ್ಲಾರು ನೋಡಿ ಇಲ್ಲೆಲ್ಲ ಪಾರ್ಕ್ ಮಾಡ್ಬಿಟ್ಟವ್ರೆ, ನಾವು ಇಲ್ಲೇ ಎಲ್ಲೋ ಗಿಮಿಕ್ ಮಾಡಿ ಅಣ್ಣನ ಹತ್ರ ನಿಲ್ಲಿಸ್ಬಿಟ್ಟು ಹೋಗ್ಬೇಕಷ್ಟೇ. ಅಲ್ಲಿ ನೋಡಿ ಕ್ರಿಸ್ಮಸ್ ತಾತನ ದೊಡ್ಡದಾಗಿ ಮಾಡ್ಬಿಟ್ಟವ್ರೆ. ಇವಾಗ ಒಳಗಡೆ ಹೋಗ್ತಾ ಇದೀವಿ ಗಾಯ್ಸ್, ಒಳಗಡೆ. ಇಷ್ಟೊಂದು ಜನ ಇದ್ರೆ ಕಷ್ಟ ಪಾಪ. ಅಲ್ಲಿ ನೋಡು ಏನು ಬರ್ತಾರೋ, ಅಲ್ಲಿಂದ ಆ ಕಡೆಯಿಂದ ಜನ, ಈ ಕಡೆಯಿಂದ ಜನ. ಸದ್ಯಕ್ಕೆ ಮೊಬೈಲ್ಗಳೆಲ್ಲ ಔಷಧ ಇಟ್ಕೋಬೇಕು. ಹಾಯ್ 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 ಬ್ರೋ, ಆರಾಮ? ಹಾಯ್ ಹಾಯ್ ಆರಾಮ, ಸೂಪರ್ ಸೂಪರ್. ಇಲ್ಲಿ ಬನ್ನಿ ತಗೋಣ. ಬ್ಲಾಗಲ್ಲಿ ಇರ್ತಿರೋ. ಹಾಯ್ 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 ಆರಾಮ? ಹಾಯ್ ಹಾಯ್ ಆಂಟಿ, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಖುಷಿ ಆಯ್ತು. ಹಾಯ್ ಬ್ರೋ, ಹಾಯ್ ಹಾಯ್ ಹಾಯ್. ಬನ್ನಿ ತಗೋಣ. ಹಾಯ್. ಹೋಗಿ ಬಂದ್ರಾ? ಹೌದಾ? ಅಯ್ಯೋ ಅಯ್ಯೋ ಬೈಬೇಡಿ ಆಂಟಿ, ಪರವಾಗಿಲ್ಲ ನೋಡ್ಲಿ. ಥ್ಯಾಂಕ್ ಯು ಬಾಯ್ ಬಾಯ್, ಹುಷಾರು, ಟೇಕ್ ಕೇರ್. ಬಾಯ್ ಬಾಯ್. ಎಲ್ಲಿ ನಮ್ಮ ಡ್ಯಾಡಿ? ಹಾಯ್ ಬ್ರೋ, ಹಾಯ್ 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 ಆರಾಮ? ಹಾಯ್ 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 ಆರಾಮ? ಇಲ್ಲೇ ಇರ್ತೀರ ಬ್ರೋ? ಎಲ್ಲೂ ಇಲ್ಲ, ಇಲ್ಲೇ ಇದ್ದೀರಾ? ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನೈಸ್ ಟು ಮೀಟ್ ಯು. ಮೇರಿ ಕ್ರಿಸ್ಮಸ್. ಥ್ಯಾಂಕ್ ಯು. ನೋಡ್ತಾ ಇರಿ, ಖುಷಿಯಾಗಿರಿ. ಮೇರಿ ಕ್ರಿಸ್ಮಸ್ ಬ್ರೋ. ಬಾಯ್ ಎಲ್ರಿಗೂ ಬಾಯ್. ಎಸ್ ಥ್ಯಾಂಕ್ ಯು. ಏನು ನಮ್ಮ ಅಪ್ಪ ಅಮ್ಮ ಎಲ್ಲೋದ್ರಪ್ಪ? ಗೈಸ್, ನಾನು ನಮ್ಮ ಅಪ್ಪ ಅಮ್ಮನ ಹುಡುಕ್ತಾ ಇದ್ದೀನಿ. ಇಲ್ಲವ್ರು ಇಲ್ಲಿ. ಬರ್ರಿ ಹೋಗೋಣ ಬರ್ರಿ. ಇವತ್ತು ಫಸ್ಟ್ ಟೈಮ್ ಅನಿಸ್ತೈತೆ ಇನ್ಸ್ಟಾ 360 ತೊಗೊಂಡು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂದ್ಬಿಟ್ಟು. ಬನ್ರಿ ಹುಷಾರಾಗಿ ಬನ್ರಿ ನಮ್ಮ ಅವ್ವಕ್ಕೆ. ಇವತ್ತು ಫುಲ್ ಆನ್ ಇರುತ್ತೆ ಇನ್ಸ್ಟಾ 360 ಮಾತ್ರ, ಕ್ರೇಜಿ. ಚಲೋ ಹೋಗೋಣ. ಸಿಕ್ಕಾಪಟ್ಟೆ ಖುಷಿ ಆಯ್ತೈತೆ. ಯಾಕೆ ಹೇಳು ಮಮ್ಮಿ, ಈ ಕ್ಯಾಮ್ರಾ ತಂದು ಒಳ್ಳೆ ಕೆಲಸ ಮಾಡಿದೆ ಮಮ್ಮಿ. ಅದು ನಾವು ಎನಿ ಟೈಮ್ ಹಿಡಿಯೋಂಗಿಲ್ಲ. ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಗೈಸ್, ಇನ್ನೂ ಟೈಮ್ ಐತೆ ನಮಗೆ. ಇನ್ನೂ ಎಷ್ಟು ಗೊತ್ತಾ, 20 ಮಿನಿಟ್ಸ್ ಏನೋ ಟೈಮ್ ಐತೆ.
ಸೊ ನೋಡಬೇಕು ಬೌಲಿಂಗ್ ಆಡ್ಬೋದಾ ಇಲ್ವಾ ಅಂತ. ಬಿಕಾಸ್ ಈ ಒಂದು ರಶಲ್ಲಿ ಬೌಲಿಂಗ್ ಆಡೋದು ಕಷ್ಟನೇ ನನ್ನ ಪ್ರಕಾರ. ಯಾಕಂದರೆ ಅಲ್ಲೂ ತುಂಬ ಜನ ಇರ್ತಾರೆ ಬೌಲಿಂಗಲ್ಲಿ, ಆಗಲ್ಲ, ಸಾಧ್ಯತೆ ಇಲ್ಲ. ಬಟ್ ಖುಷಿ ಆಯಿತು, ತುಂಬ ಜನ ಮಾತಾಡ್ಸಿದ್ದು ಖುಷಿ ಆಯಿತು. ಇನ್ಸ್ಟಾ 360 ತೆಗ್ದಿದ್ದು ಖುಷಿ ಆಯಿತು. ಗೈಸ್ ಒಳಗೆ ಹೋಗ್ಬೇಡ, ಬೆಸ್ಟು. हाँ क्यों हेलो क्यों नहीं है बात वो नीचे वाला वो भी बोला था, वो आप कर सकते बोला था. हाँ अभी 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 आप हाँ ಸರ್ ಕೋ बोला कि कुछ पूछो. ಇದು ದೊಡ್ಡ ಕ್ಯಾಮ್ರಾ ಅಲ್ವಾ, ಅದಕ್ಕೆ ಅಲೋ ಇಲ್ಲ ಅಂತ ಹೇಳಿ ನಾರ್ಮಲ್ ಮೊಬೈಲಲ್ಲಿ ಶೂಟ್ ಮಾಡ್ತಾರೆ. ಏನಾಗ್ತದೆ ಓ ಗೊತ್ತು, ಇಲ್ಲಿ ಕರೆಕ್ಟ್ ಇಲ್ಲಿ ಪರಿಚಯ ಇರೋರವ್ರೆ. ನಾನೇ ಮರ್ತೋಗಿದ್ದೀನಿ ಪರಿಚಯ ಇರೋರೆ. ಇಲ್ಲ ಫಿಲಮ್ ಮಾಡೋಂಗಿಲ್ಲ ಅಲ್ವಾ, ಇಲ್ಲೆಲ್ಲ ಇರುತ್ತಲ್ಲ. ಓಕೆ ಡನ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಇಲ್ಲಿ ಗೊತ್ತಿರೋರು ಅವರೇ, ನಾನು ಮರ್ತೇ ಹೋಗಿದ್ದೀನಿ. ಇಲ್ಲಿ ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಗೊತ್ತಾ. ಈಗ ಅವರೇ ಬಂದು ಹೆಲ್ಪ್ ಮಾಡಿದ್ದು, ಪರವಾಗಿಲ್ಲ ಬಿಡಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಹಿಂಗು ಅಲೋ ಇದೆ ಇಲ್ಲ ಅಂತಲ್ಲ, ಬಟ್ ಏನಂದರೆ ಈ ಥರ ಇನ್ಸ್ಟಾ 360 ದೊಡ್ಡ ಕ್ಯಾಮ್ರಾ ಕಾಣಿಸೋ ಥರ ಇದು ಕ್ಯಾಮ್ರಾನೇ ಅನ್ನೋ ಥರ ಕಾಣಿಸುತ್ತಲ್ಲ, ಆವಾಗ ಎಲ್ಲರೂ ಓಕೆ ಇದು ಏನು ಇದು ಒಳಗಡೆ ಶೂಟ್ ಮಾಡೋಂಗಿಲ್ಲ, ಇಲ್ಲಿ ಹೊರಗಡೆ ಶೂಟ್ ಮಾಡ್ಬೋದು ಏನು ತೊಂದರೆ ಇಲ್ಲ. ಯಾವ್ದಾದ್ರು ವಿಡಿಯೋ ಇದು ಮಾಡ್ತಾರೆ. ಏನು ರೀ ಮ್ಯಾಮ್, ನಮ್ಮ ಬಾಸ್ ಮೂವಿ ನೋಡೋಕೆ ಬಂದಿದ್ದೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೀನು ಪಾಪ ಸೂಪರ್ ಗೈಸ್ ಅಂತೂ ಒಳಗಡೆ ಬಿಟ್ಬಿಟ್ಟವ್ರು ಗುರು, ಬನ್ನಿ ಹೋಗುವ. ಇವಾಗ ಫುಲ್ಲು ಲಕ್ಸುರಿಯಸ್ ಫೀಲು. ನಾನು ನಮ್ಮ ಲಕ್ಸುರಿಯಸ್ ಫೀಲ್ ಅಂತೇನಿಲ್ಲ, ಬಟ್ ಇದೆ ಇವರಿಬ್ರಿಗೂ. ಇದ್ಯಾವುದು ಸೀಟಲ್ಲ, ಅಲ್ಲಿ ಸೀಟ್ ಬುಕ್ ಮಾಡಿರೋದು ಈ ಸಲ ಫುಲ್ಲು ಲಕ್ಸುರಿಯಸ್ ಆಗಿರಲಿ ಅಂದ್ಬಿಟ್ಟು. ಈ ಒಂದು ಸೀಟಲ್ಲಿ ನಮ್ಮ ಡ್ಯಾಡಿ ಮಮ್ಮಿ ಇಬ್ಬರು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಇವತ್ತು. ಚಲೋ ಬರಬೇಕು ಅರಮನೆಗೆ. ಫಸ್ಟ್ ಟೈಮು ಫುಲ್ ಲಾಸ್ಟ್ ಸೀಟಲ್ಲಿ ಕೂತ್ಕೊತಾ ಇದ್ದೀರಾ. ಇದು ಯಾವುದು L5-6 ಸೆಂಟ್ರಲ್ ಔಟ್ ನಾನು ಮಾಡಿರೋದಲ್ಲಿ 360 ಕ್ಯಾಮ್ರಾಗೆ ವಿದಾಯ ಮೀನ್ಸ್ ಇವಾಗ ಸದ್ಯಕ್ಕೆ ವಿದಾಯ ಹೇಳ್ಬಿಟ್ಟು ಮೂವಿ ನೋಡೋಣ. ಮೊಬೈಲಲ್ಲಿ ಶೂಟ್ ಮಾಡ್ತೀನಿ ಇನ್ಮೇಲೆ. ಗೈಸ್ ಇದೆ 5, 6, 7 ಡ್ಯಾಡಿ ಇಲ್ಲ ಐತೆ ನೋಡಿ. ಡ್ಯಾಡಿ ಇಲ್ಲಿ ಏನಪ್ಪ ಇಲ್ಲ ಇದಮ್ಕು ಓಕೆ ನೀನು ಇಲ್ಲಿ ಬರ. ಇನ್ನು ಫುಲ್ ಅಮ್ಕು ಅದನ್ನು ಫುಲ್ ಅಮ್ಕ್ತಾನೆ ಇರು. ಹಿಂಗಿದ್ರಂತೂ ಫುಲ್ ನೆಮ್ಮದಿಯಾಗಿ ನಿದ್ದೆ ಮಾಡ್ತೀಯಲ್ಲ ಮ್ಯಾಮ್. ನೀನು ಅಲ್ಲಿಂದ ಕೂತ್ಕೊಂಡು ಇದನ್ನ ಒತ್ಕೊಂಡು ಒತ್ತಿಡ್ಕೊ. ಅಲ್ಲ ಇನ್ನೂ ಐತಿರ್ಬೇಕು ಗೊತ್ತು. ಅಷ್ಟೇ, ಸೂಪರ್ ಅಷ್ಟೇ ಗೈಸ್. ನಾನು ಅಪ್ಪ ಅಮ್ಮ 3 ಜನನು ಚಳಿ ಆಗುತ್ತೆ ಅಂದ್ಬಿಟ್ಟು ಸ್ವೆಟರ್ ಹಾಕೋ ಬಂದ್ವಿ. ಇಲ್ಲಿ ಎಷ್ಟು ಸೆಕೆ ಹೊಡಿತೈತಂದ್ರೆ ಇವತ್ತು ಜನ ಜಾಸ್ತಿ ಇರೋದ್ರಿಂದ ಸಿಕ್ಕಾಪಟ್ಟೆ ಸೆಕೆ ಆಯ್ತೈತೆ. ಅಮ್ಮ ಫಸ್ಟ್ ಟೈಮ್ ಈ ಸೀಟಲ್ಲಿ ಕೂತ್ಕೋತಾ ಇದೆಯಾ? ಏನು ಅನಿಸ್ತೈತೆ? ಫುಲ್ ಹಿಂದಕ್ಕೆ ಹೋಗ್ತಿದ್ಯಲ್ಲ ಡ್ಯಾಡಿ. ಹೆಂಗೈತೆ ಸೀಟು? ಒಳ್ಳೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತಾನೆ ಕರ್ಕೊ ಬಂದಿರೋದು ಇವ್ರಿಬ್ರನ್ನ.